ಇನ್ನೇನು ಹೊಸ ವರ್ಷಕ್ಕೆ ಕೆಲವು ಗಂಟೆಗಳು ಬಾಕಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು MG ರೋಡ್ ಇದೆ ಅದನ್ನು ವೀಕ್ಷಣೆ ಮಾಡೋದಕ್ಕೆ, ಅದೇ ರೀತಿ ಭದ್ರತಾ ಏನು ಯಾವ ರೀತಿಯ ಪರಿಕರಗಳನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಒಂದು ವೀಕ್ಷಣೆ ಮಾಡಲಿಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ಸೀಮಂತ್ ಕುಮಾರ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಭದ್ರತೆಯ ಬಗ್ಗೆ ಸಾಕಷ್ಟು ಅಂಶಗಳನ್ನು ಈ ಬಾರಿ ತೆಗೆದುಕೊಂಡಿದ್ದಾರೆ ಸ್ಪೆಷಲ್ ಆಗಿ, ಅದ್ರ ಬಗ್ಗೆ ಹೇಳೋದಾದ್ರೆ ಆಲ್ರೆಡಿ ಸಾಕಷ್ಟು ನಾವು ಪ್ರೆಸ್ಸಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಆದರೆ ಇನ್ನೊಂದು ಸರಿ ನಾವು ಹೇಳಬೇಕಾದ್ರೆ ವಿಶೇಷವಾಗಿ ಇಲ್ಲಿ ಜನ ಬಂದಾಗ ಒಂದು ಮಿತಿ ಮೀರಿ ಜನ ಸೇರಬಾರ್ದು, ಅದು ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದು ಸಿಸ್ಟಮ್ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಆಫೀಸರ್ಸ್ ಅವರು ಮೇಂಟೈನ್ ಮಾಡ್ತಾರೆ ಕ್ಯಾಮ್ರಾ ಮತ್ತು ಫಿಸಿಕಲ್ ಚೆಕ್ ಮಾಡುವಾಗ. ಅವ್ರಿಗೆ ಗೊತ್ತಾದರೆ ಜನ ಜಾಸ್ತಿ ಇದೆ ಅಂದರೆ ನಾವು ಎಂಟ್ರಿ ಪಾಯಿಂಟ್ಸ್ ಬ್ಲಾಕ್ ಮಾಡ್ತೀವಿ. ಪ್ಲಸ್ ಪದೇ ಜನ ಒಂದೇ ಸರಿ ಇಲ್ಲಿ ಬರೋದು ಅದು ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಅದು ಕಂಟ್ರೋಲ್ ಮಾಡಿದರೆ ಖಂಡಿತ ನಮಗೆ ಇಲ್ಲಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸರ್, ಇನ್ನೊಂದು ಪ್ರಶ್ನೆ, MG ರೋಡ್ ಹಾಗೂ ಬ್ರಿಗೇಡ್ ರೋಡ್ ಆಗಿರ್ಬೋದು, ಒಂದು ಚೆಸ್ಟಿಟ್ ರೋಡ್ ಆಗಿರ್ಬೋದು, ಇದರಲ್ಲಷ್ಟೇ ಈ ಕ್ರಮಗಳು ಅಥವಾ ಏನು ಕೋರಮಂಗಲ, ಯಾಕೆಂದರೆ ತುಂಬ ಪಬ್ಗಳಾಗಿರ್ಬೋದು, ರೆಸ್ಟೋರೆಂಟ್ ತುಂಬ ಇದೆ, ಅದ್ರ ಬಗ್ಗೆ ಏನು ಕ್ರಮಗಳು ತೆಗೆದುಕೊಂಡಿದ್ದಾರೆ? ಬರೀ ಇಲ್ಲಿ ಇಲ್ಲ, ಎಂಟೈರ್ ಸಿಟಿಯಲ್ಲಿ ವ್ಯವಸ್ಥೆ ಮಾಡಾಗಿದೆ. ಎಲ್ಲ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ DCPs ಮತ್ತು ಸ್ಟಾಫ್ ಅವರು ಇದ್ದಾರೆ. 20,000 ಜನ ಅಂದರೆ ನಮ್ಮ ಪೊಲೀಸ್ ಫೋರ್ಸ್, ಬೇರೆ ಟೈಪ್, ಟ್ರಾಫಿಕ್ ಇರಲಿ, ಲಾ ಆ್ಯಂಡ್ ಆರ್ಡರ್ ಇರಲಿ ಅಥವಾ ಆ್ಯಂಟಿ ಸಬಡೇಜ್ ಆಗಲಿ, ಎಲ್ಲ ಪ್ರತಿಯೊಂದು ಅವರು ಇಡೀ ಸಿಟಿಯಲ್ಲಿ ಅವರು ಮಾಡ್ತಾಯಿದ್ದಾರೆ. ಇದು ಎಲ್ಲ ಕ್ಲಸ್ಟರ್ ಇದೆ, ಇಲ್ಲಿ ಜಾಸ್ತಿ ಕನ್ಸಂಟ್ರೇಷನ್ ಇದೆ, ಅದಕ್ಕೆ ನಮ್ಮದು ಇಲ್ಲಿ ಫೋಕಸ್ ಜಾಸ್ತಿ ಇದೆ. ಆದರೆ ನಾವು ಎಂಟೈರ್ ಸಿಟಿ, ಸ್ಪೆಷಲಿ ಔಟ್ಸ್ಕಟ್ಸಲ್ಲಿ ಎಲ್ಲಿ ರೇವ್ ಪಾರ್ಟಿ ಮಾಡಬಾರ್ದು, ಎಲ್ಲಿ ಇಲ್ಲಿಗಲ್ ಇದು ಆ್ಯಕ್ಟಿವಿಟೀಸ್ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೀವಿ. ಸರ್, 1 ಗಂಟೆಯ ತನಕ ಅಷ್ಟೇ ಸೆಲೆಬ್ರೇಷನ್ ಎನ್ನುವ ಒಂದು ಕಟ್ಟುನಿಟ್ಟಾದ ಕ್ರಮ ಇದೆ. ಒಂದು ಪಕ್ಷದಲ್ಲಿ 1 ಗಂಟೆ ಆದ ಮೇಲೆ ಯಾವುದೋ ಸೆಲೆಬ್ರೇಷನನ್ನು ಮಾಡ್ತಿರೋನ್ನ ಬಲವಂತವಾಗಿ ಕಳಿಸುವ ಏನಾದರೂ ಕೆಲಸ ಆಗುತ್ತಾ ಅಥವಾ ಹೇಗೆ? ನ್ಯಾಚುರಲ್ ಆಗಿ ಬಲವಂತ ಮಾಡೋದ್ರ ಜೊತೆಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೊಳ್ತೀವಿ, ಲೀಗಲ್ ಆ್ಯಕ್ಷನ್ ತೊಗೊಳ್ತೀವಿ, ಕೇಸ್ ಮಾಡ್ತೀವಿ. ಓಕೆ ಸರ್, ಮತ್ತೊಂದು ಪ್ರಶ್ನೆ, ಕ್ಯಾಬ್ ಮತ್ತು ಆಟೋ ಚಾಲಕರಾಗಿರ್ಬೋದು, ಇಲ್ಲಿಗೆ ಎಂಟ್ರಿ ಇರೋದಿಲ್ಲ ಅನ್ನೋ ಮಾತು ಇದೆ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ರೀತಿ ಇಲ್ಲ. ಸೊ ಕ್ಯಾಬನ್ನು ಯಾವ ರೀತಿ ಹಿಡ್ಕೊಂಡು ಹೋಗಬೇಕು, ಎಲ್ಲ ವ್ಯವಸ್ಥೆ ಹೇಗಿರುತ್ತೆ? ಅದು ಡೆಡಿಕೇಟೆಡ್ ಪಿಕಪ್ ಪಾಯಿಂಟ್ಸ್ ಇದೆ. QR ಕೋಡ್ ಮುಖಾಂತರ ನಮ್ಮ ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ನಮ್ಮ ಪ್ರೆಸ್ ಅವ್ರಿಗೆ ಕೂಡ ನಾವು ಕೊಟ್ಟಿದ್ದೀವಿ QR ಕೋಡ್. ಸೊ ಅಲ್ಲಿ ಬಸ್ಸಸ್ ಎಲ್ಲಿ ಇರ್ತದೆ, ಕ್ಯಾಬ್ ಎಲ್ಲಿ ಇರ್ತದೆ, ಆಟೋ ರಿಕ್ಷಾ ಎಲ್ಲಿ ಇರ್ತದೆ, ಅದೆಲ್ಲ ಅಲ್ಲಿ ನಿರ್ದಿಷ್ಟ ಜಾಗ ಅದರಲ್ಲಿದೆ. ಪ್ಲಸ್ ಜೊತೆಗೆ ಮೆಟ್ರೋ ಕೂಡ ಇದೆ. ಸೊ ಅದೆಲ್ಲ ಅನುಕೂಲ ಇದೆ. ಅಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ನಮ್ಮ ಪೊಲೀಸ್ ಸಹಾಯದಿಂದ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಸರ್, ಒಂದು ಪಕ್ಷದಲ್ಲಿ ಬೇರೆ ರಾಜ್ಯದವರು ಸಹ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಅವರ ಒಂದು ಕಡೆಯಿಂದ ತಪ್ಪಾದ ಒಂದು ಕ್ಷಣದಲ್ಲಿ ಏನು ಆಕ್ಷನ್ ತೆಗೆದುಕೊಳ್ಬೋದು? ನೋಡಿ, ಇದರಲ್ಲಿ ತಪ್ಪು ಯಾರು ಮಾಡಿದರೆ, ತಪ್ಪು ಅಂದರೆ ಇದು ಏನು ಅಂತ ಯಾವುದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲರಿಗೂ ಒಂದೇ. ಸೊ ಇಲ್ಲೀಗಲಿ ಏನಾದ್ರು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಓಕೆ ಸರ್, ಕಡೆ ಪ್ರಶ್ನೆ, ಸಾಕಷ್ಟು ಭದ್ರತೆಯನ್ನು ಮಾಡಿದ್ದೀರಾ ಈ ಒಂದು ಸಲ, ಅದಕ್ಕೆ ಮುಖ್ಯ ಕಾರಣ ಏನು? ಕಡೆ ಎಂದು 2025ಗೆ ಹೋಲಿಸಿದ್ರೆ 2026ಅಲ್ಲಿ ಸಾಕಷ್ಟು ಭದ್ರತೆಗೆ ಒಳಪಡಿಸಿದ್ದೀರಾ, ಅದು ಆ ಒಂದು ಉದ್ದೇಶ ಏನು? ಇಲ್ಲ, ಅದು ಭದ್ರತೆ ನಾವು ಈ ಸರಿ ಸ್ವಲ್ಪ ಭಿನ್ನಾಗಿ ಮಾಡಿದ್ದೀವಿ. ಅಂದರೆ ಫೋರ್ಸ್ಗಿಂತ ಜಾಸ್ತಿ ನಾವು ಜನಕ್ಕೆ ಇನ್ವಾಲ್ವ್ ಮಾಡ್ತಾಯಿದ್ದೀವಿ. ಅಂದರೆ ಯಾವ ರೀತಿ ಆಗ್ತಾಯಿದೆ ಜನಕ್ಕೆ ಗೊತ್ತಾಗಲಿ, ನಾವು ಜನಕ್ಕೋಸ್ಕರ. ಸೊ ಅದಕ್ಕೆ ನಮ್ಮದು ಹ್ಯಾಶ್ಟ್ಯಾಗ್ ಏನಿದೆ, ನಮ್ಮದು ಸ್ಲೋಗನ್ ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ, ಜವಾಬ್ದಾರಿಯಿಂದ ಆಚರಿಸೋಣ. ಸೊ ಈ 2 ಹ್ಯಾಶ್ಟ್ಯಾಗಲ್ಲಿ ನಾವು ಜನ ಜೊತೆಗೆ ಇನ್ವಾಲ್ವ್ ಮಾಡಿ ಮಾಡ್ತಾಯಿದ್ದೀವಿ. ಬರೀ ನಾವು ಪೊಲೀಸ್ ಇಟ್ಕೊಂಡ್ರೆ, ಜಾಸ್ತಿ ಜನ ಪೊಲೀಸ್ ಇಟ್ಕೊಂಡ್ರೆ ಆಗಲ್ಲ. ಜನಕ್ಕೆ ನಾವು ಇನ್ವಾಲ್ವ್ ಮಾಡಿದರೆ ನಮಗೆ ಅನುಕೂಲ ಆಗಿ ಒಳ್ಳೆ ರೀತಿ ಸೆಲೆಬ್ರೇಷನ್ ಆಗುತ್ತೆ. ಥ್ಯಾಂಕ್ ಯು. ಸೊ ಇದಷ್ಟು ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಅವರ ಮಾತಾಗಿದ್ದು. ಸೆಲೆಬ್ರೇಷನನ್ನು ಮಾಡಬೇಕು, ಅದೇ ರೀತಿ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ. ಬರದ ಸಿದ್ಧತೆಗಳು ಸಹ ಆಗಿದೆ. ಅದೇ ರೀತಿ ಸೇಫ್ಟಿಯ ಮುಖಾಂತರ ಇಲ್ಲಿಗೆ ಬರೋ ಸಾರ್ವಜನಿಕರು ಏನು ಈ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡಬೇಕು, ಬರಮಾಡಿಕೊಳ್ಬೇಕು ಅನ್ನೋದಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್ ಮಿಶ್ರಾ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.